ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಸಡನ್ನಾಗಿ ಮಂಡೇ ನೈಟ್ ಪ್ಲ್ಯಾನ್ ಮಾಡಿದ್ವಿ. ನಮ್ಮ ಹಸ್ಬೆಂಡ್ಗೆ ಟ್ಯೂಸ್ಡೇ ವೀಕ್ ಆಫ್ ಅಂತ ಮೈಸೂರಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ಹೊರಟ್ವಿ. ಸೊ ಆಲ್ಮೋಸ್ಟ್ ಲೇಟೇ ಆಯಿತು. 8 ಕಾಲೇ ಆಗೋಯಿತು. ನಾನು ರೆಡಿಯಾಗಿ ಪಾಪು ರೆಡಿ ಮಾಡ್ಕೊಂಡು ಹೊರಡೋಷ್ಟರಲ್ಲಿ ಅಲ್ಲಿಂದ ಬಿಡದಿ ಹತ್ರ ತಟ್ಟೆ ಇಡ್ಲಿ ತಿನ್ನೋಣ ಅಂತ ಒಂದು ಸ್ಟಾಪ್ ತೊಗೊಂಡು ಟಿಫನ್ ಎಲ್ಲ ಮಾಡ್ಕೊಂಡ್ವಿ. ಇಲ್ಲಂತೂ ಇಡ್ಲಿ ಸೂಪರ್ ಸೂಪರ್. ಸೊ ಮುಗಿಸ್ಕೊಂಡು ಇಲ್ಲಿಂದ ನಾನ್ ಸ್ಟಾಪ್ ಮೈಸೂರು ಅಂತಲೇ ಹೇಳ್ಬೋದು. ಎಲ್ಲೂ ಸ್ಟಾಪ್ ಮಾಡಲಿಲ್ಲ, ಎಲ್ಲೂ ಬಿಡಲಿಲ್ಲ, ಡೈರೆಕ್ಟ್ ಮೈಸೂರಿಗೆ ಹೋದ್ವಿ. ನೋಡಿ, ಮೈಸೂರಿಗೆ ಬಂದರೆ ನನ್ನ ಫ್ರೆಂಡ್ ಅಂಗಡಿಗೆ ಬನ್ನಿ, ಚೆನ್ನಾಗಿ ಮಾವಿನಕಾಯಿ ಕೊಡ್ತಾರೆ. ಹಲೋ, ನಾವಿವತ್ತು ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ದೀವಿ. ಆ್ಯಕ್ಚುಲಿ ಇದು ಮಂಗಳವಾರ ಬಂದಿರೋದು. ತುಂಬಾ ರಶ್ ಇದೆ. ನಾವೆಲ್ಲೋ ಅಷ್ಟು ರಶ್ ಇರಲ್ಲ, ಫ್ರೈಡೇ ಮಾತ್ರ ರಶ್ ಇರುತ್ತೆ ಅಂದ್ಕೊಂಡ್ವಿ. ಸೊ ಸಿಕ್ಕಾಪಟ್ಟೆ ರಶ್ ಇರುತ್ತೆ, ನೀವು ನೋಡ್ಬೋದು. ಸಿಕ್ಕಾಪಟ್ಟೆ ಜನ ಇದ್ದಾರೆ. ಆ್ಯಕ್ಚುಲಿ ಇವತ್ತು ಮಂಗಳವಾರ ಬಂದರೆ 300 ರೂಪೀಸ್ ಟಿಕೆಟ್ ಇರಲ್ವಂತೆ. ಓನ್ಲಿ ಫ್ರೈಡೇ, ಸಾಟರ್ಡೇ, ಸಂಡೇ, ಶುಕ್ರವಾರ, ಶನಿವಾರ, ಭಾನುವಾರ ಮಾತ್ರ 300 ರೂಪೀಸ್ ಟಿಕೆಟ್ ಇರುತ್ತೆ. ಇವತ್ತು ಜಸ್ಟ್ 100 ರೂಪೀಸ್ ಆ್ಯಂಡ್ 30 ರೂಪೀಸ್ ಟಿಕೆಟ್ ಮಾತ್ರ ಅವೈಲೇಬಲ್ ಇದೆ. ಸೊ ನೆಕ್ಸ್ಟು ಕಮ್ಮಿಂಗ್ ಡೇಸ್ ನೀವು ಯಾರಾದರೂ ಪ್ಲ್ಯಾನ್ ಮಾಡ್ತಾ ಇದ್ದರೆ ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ಬರಬೇಕು ಅಂತ, ಫ್ರೈಡೇ ಸಾಟರ್ಡೇ ಬರೋದಾದರೆ 300 ರೂಪೀಸ್ ಟಿಕೆಟ್ ಅವೈಲೇಬಲ್ ಇದೆ. ಇನ್ನು ಬುಧವಾರ, ಗುರುವಾರ ಬರೋದಾದರೆ 30 ರೂಪೀಸ್ ಟಿಕೆಟ್ ಅವೈಲೇಬಲ್ ಇದೆ. ಸೊ ನಾವು ಕ್ಯೂನಲ್ಲಿ ನಿಂತ್ಕೊಂಡ್ವಿ. ಆಲ್ಮೋಸ್ಟ್ ಟಿಕೆಟ್ 100 ರೂಪೀಸ್ದು ಏನಿರುತ್ತೆ ಆ ಟಿಕೆಟ್ ತೊಗೊಂಡು ಆಲ್ಮೋಸ್ಟ್ ನಮಗೆ 2 ಅವರ್ಸ್ ಆಯಿತು ದರ್ಶನ ಆಗೋಷ್ಟರಲ್ಲಿ. ನಾವು ಒಂದು 12 o'clock ನಿಂತ್ಕೊಂಡಿದ್ದಕ್ಕೆ ಆಲ್ಮೋಸ್ಟ್ ನಾವು ಆಚೆ ಬಂದಾಗ 2 ಗಂಟೆನೇ ಆಗಿತ್ತು. ಸೊ ಇಲ್ಲಿ ಇವರು ಆಂಟಿ ಏನಿದ್ದಾರೆ, ಕಾಯಿ ಹೊಡ್ಕೊಡ್ತಾರಲ್ಲ, ಸೊ ಏನು ದೇವರಿಗೆ ಹಣ್ಣು ಕಾಯಿ ಮಾಡಿಸ್ತಾವಲ್ಲ, ಆ ಕಾಯಿ ಹೊಡಿಯೋಕ್ಕೂ ಇವ್ರು 10 ರೂಪಾಯಿ 20 ರೂಪಾಯಿ ಜನಗಳ ಹತ್ರ ತೊಗೊತಾಯಿದ್ರು ಡಿಮ್ಯಾಂಡ್ ಮಾಡಿ. ಸೊ ಇದ್ರ ಬಗ್ಗೆ ನನಗೆ ಎಷ್ಟು ಸರಿ ತಪ್ಪು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಬಟ್ ಇವ್ರಿಗೆ ಮುಜರಾಯಿ ಇಲಾಖೆಯಿಂದ ಏನು ಸಂಬಳ ಕೊಟ್ಟಿರ್ತಾರೆ. ಬಟ್ ಬೇಡ. ಅದಾದಮೇಲೆ ಜ್ಯೂಸ್ ಕುಡಿದು ನಾವು ಡೈರೆಕ್ಟ್ ಊಟಕ್ಕೆ ಅಂತ ಬಂದ್ವಿ. ಚೆನ್ನಾಗಿದ್ಯಾ? ಇವ್ರದ್ದು ಬಂತು. ಅಪ್ಪ ಮಗಳು ಐಸ್ ಕ್ರೀಮ್ ಜಾಮೂನ್ ತಿಂತಾ ಇದ್ದಾರೆ ನಮ್ಮನ್ನ ಬಿಟ್ಟು. ಮನೆ ಜೇನು ಅಮ್ಮಂಗೆ ಕೊಡಲ್ವಾ? ಅಮ್ಮಂಗೆ ಕೊಡಲ್ವಾ? ಕೊಡಲ್ವಾ? ವಾಪಸ್ ಬರ್ತಾ ಆನ್ ದ ವೇ ರಾಮನಗರ ಟು ಬಿಡದಿ ಮಧ್ಯದಲ್ಲಿದೆ ಇದು ಚಾಮುಂಡೇಶ್ವರಿ ನರ್ಸರಿ ಫಾರ್ಮ್ ಹೌಸ್ ಅಂತ. ತುಂಬ ದೊಡ್ಡ ಫಾರ್ಮ್ ಹೌಸು. ನಾನು ಒಂದು 2-3 ಗಿಡ ಪರ್ಟಿಕ್ಯುಲರ್ ಬೇಕಿತ್ತು ಅಂತ ಹೋಗಿದ್ದೆ. ಅನ್ವಿಕಾ, ಏಯ್ ಎಲ್ಲಿ ಬಂದಿದ್ದೀವ ನಾವು? ಅಂಬ ಆಯ್ತ ಮನೆಯಲ್ಲಿ. ಎಲ್ಲೋದ ಅವನು? ಕಾಫಿ ಮಾಡ್ತಾ ಇದ್ದಾಳ ನೋಡಿ. ತಂಗಿ ಬಂದಿದ್ದಾಳೆ ಅಂತ, ಅಕ್ಕ ಬಂದಿದ್ದಾಳೆ ಅಂತ ಚಿಕನ್ ಸಾರು ಏನು ಮಾಡ್ತಿಲ್ಲ, ಬರೀ ಕಾಫಿ ಮಾಡ್ತಾವಳೆ. ಬರೀ ಕಾಫಿ. ಮಗ ಗೌರವ್, ಇವನಿಗೆ ಹಸು ಪ್ರಾಣಿ ಓದೋದ್ಕಿಂತ ಇಷ್ಟ ಜಾಸ್ತಿ. ಆಮೇಲೆ ದೇವ್ರದ್ದು ಸೇವೆ ಅದೆಲ್ಲ ಸಖತ್ ಇಷ್ಟ. ಅವನೇ ಕೇಳ್ತೀನಿ ನೋಡಿ ಯಾವ ಥರ ರಿಯಾಕ್ಟ್ ಮಾಡ್ತಾರೆ. ಏನಿದ್ರ ಹೆಸರು?
ಉರ್ದಳ್ಳಿ ಬಸಪ್ಪ. ನೀನು ಹೇಳ್ದಂಗೆ ಕೇಳುತ್ತಾ? ಎಷ್ಟು ಹಸು ಐತೆ ನಿಮ್ಮ ಮನೇಲಿ? ಆಮೇಲೆ ಇನ್ನೇನು ನಾಯಲ್ಲಿ ನಿಮ್ಮದು? ಸೊ ನಮ್ಮ ತಂಗಿ ಮನೆ ಮುಂದೆನೇ ಇವರು ಕರಿಬೇವಿನ ಗಿಡ ಹಾಕ್ಕೊಂಡಿದ್ದಾರೆ. ಹಾಗೆ ನನಗೂ ಕರಿಬೇವಿನ ಸೊಪ್ಪೆಲ್ಲ ಬೇಕಿತ್ತು ಅಂತ ಕಿತ್ಕೊಳ್ತಾ ಇದ್ದೆ. ಸೊ ಇಲ್ಲಂತೂ ಬಂದರೆ ನಮ್ಮ ತಂಗಿ ಮನೆಗೆ ಏನು ಹಾಲು, ಮೊಸರು, ಸೊಪ್ಪು ಎಲ್ಲ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಎಲ್ಲ ಮುಗಿಸ್ಕೊಂಡು ಅವ್ರ ಮನೇಲೂ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಕಾಫಿ ಎಲ್ಲ ಕುಡಿದು ಮನೆ ಕಡೆ ವಾಪಸ್ ಬರ್ತಾ ಇದ್ದೀವಿ. ಸೊ ಈ ದಿನ ಅಂತೂ ತುಂಬಾ ಚೆನ್ನಾಗಿತ್ತು. ಮತ್ತು ತಾಯಿ ದರ್ಶನ, ಚಾಮುಂಡೇಶ್ವರಿ ತಾಯಿ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು. ದಿನ ಕೂಡ ತುಂಬ ಚೆನ್ನಾಗಿತ್ತು. ಪಾಪು ಕೂಡ ತುಂಬಾ ಎಂಜಾಯ್ ಮಾಡಿದ್ಲು.